ಅಭಿ ಸರ್, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಾ ಸರ್? ಹೇಳಿದ್ರೆ ನಾನು ಕೂಡ ನಿಮ್ ಜೊತೆ ಬರ್ತಿದ್ದೆ. ಏನಾಯ್ತು ಸರ್? ಯಾಕೆ ಹೇಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಹೇಳಿ ಸರ್. ಸಮಸ್ಯೆ ಅಲ್ಲ ಕೇಶವ, ಪರಿಹಾರಕ್ಕೋಸ್ಕರ ಹೋಗಿದ್ದೆ. ಪರಿಹಾರನ? ಗಂಡಾಂತರ ಕಳೆದಿಲ್ಲ ಶಾಸ್ತ್ರಿಗಳೇ, ಮುಂದೆ ಹೋಗ್ತಿದೆ ಅಷ್ಟೇ. ಆದ್ರೆ ಇನ್ಮುಂದೆ ಪ್ರತಿದಿನನೂ ಅವಳಿಗೆ ಅಮಾವಾಸ್ಯೆ ಇದ್ದ ಹಾಗೇನೆ. ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ ಅಂತಹ ಪವಿತ್ರವಾದ ಜೀವನದಿಗಳಿಗೆ ಪಾಪಗಳನ್ನು, ಶಾಪಗಳನ್ನ ತಡೆಯೋ ಶಕ್ತಿ ಇದೆ. ಅವಳನ್ನ ಪವಿತ್ರ ನದಿಯ ಜಲದಲ್ಲಿ ಮಂಗಳ ಸ್ನಾನವನ್ನ ಮಾಡಿಸಿ, ನದಿ ತೀರದಲ್ಲಿ ಪೂಜೆನ ನಡೆಸಿ, ಆ ಯಜ್ಞ ಫಲಗಳನ್ನ ಮೂಲ ದೇವರಿಗೆ ಸಮರ್ಪಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ, ಅವಳ ಶಾಪ ವಿಮೋಚನೆಯಾಗೋ ಅವಕಾಶ ಇದೆ. ಅಂದ್ರೆ ಶಾಪಕ್ಕೆ ಪರಿಹಾರ ಸಿಗ್ತಾ ಸರ್? ಪರಿಹಾರ ಅಲ್ಲ, ಒಂದು ಪ್ರಯತ್ನ ಅಷ್ಟೇ. ದಿವ್ಯನಲ್ಲಿ ಕರ್ಕೊಂಡು ಹೋಗಿ ಸ್ವಾಮೀಜಿ ಹೇಳ್ದ ಹಾಗೆ ಮಾಡಬೇಕು. ಹಾಗೆ ಮಾಡಿದ್ರೆ ಶಾಪ ದೂರ ಆಗುತ್ತಂತ ಸರ್? ಗೊತ್ತಿಲ್ಲ ಕೇಶವ, ಏನು ಮಾಡ್ದೇನೆ ಇರೋ ಬದಲು ಏನೋ ಒಂದು ಪ್ರಯತ್ನ ಮಾಡೋದು ಒಳ್ಳೇದಲ್ವಾ? ಒಳ್ಳೇದೇ ಆದ್ರೆ ಅಮ್ಮವ್ರಿಗೆ ಏನ್ ಹೇಳಲ್ಲಿ ಕರ್ಕೊಂಡು ಹೋಗೋದು ಸರ್? ಮನೆಯವ್ರಿಗೆ ಏನ್ ಹೇಳೋದು? ಮುಖ್ಯವಾಗಿ ಚಾಣಕ್ಯ ಸರ್ 100 ಪ್ರಶ್ನೆ ಕೇಳ್ತಾರೆ, ಏನ್ ಉತ್ತರ ಕೊಡೋದು? ಏನ್ ಮಾಡೋದು ನನಗೂ ಗೊತ್ತಿಲ್ಲ. ಹೇಗಾದ್ರೂ ದಿವ್ಯನಲ್ಲಿ ಕರ್ಕೊಂಡು ಹೋಗ್ಲೇಬೇಕು. ಸ್ವಾಮೀಜಿ ಹೇಳಿದನ್ನ ಮಾಡಿಸ್ಲೇಬೇಕು. ಮನೆಯವ್ರಿಗೆ ನಿಜ ಗೊತ್ತಾದ್ರೆ ತುಂಬಾ ಅಪಾಯ ಸರ್. ಅಜ್ಜಿ ಆರೋಗ್ಯ ಕೂಡ ಚೆನ್ನಾಗಿಲ್ಲ. ಈ ಸಮಯದಲ್ಲಿ ಇಂಥ ಕೆಲಸ ಹೇಗ್ ಮಾಡೋದಕ್ಕಾಗುತ್ತೋ ನನಗೆ ಅರ್ಥ ಆಗ್ತಿಲ್ಲ. ಮಾಡಲೇಬೇಕು ಕೇಶವ, ಏನಾದ್ರೂ ಸರಿನೇ. ದಿವ್ಯನ ಕಾಪಾಡ್ಕೋಬೇಕು, ನಮಗ್ ಬೇರೆ ದಾರಿ ಇಲ್ಲ. ಅಮ್ಮನ್ನ ಕಳ್ಕೊಂಡ ಹಾಗೆ ದಿವ್ಯನು ಕಳ್ಕೊಳಕ್ಕಾಗಲ್ಲ. ಬೇಜಾರು ಮಾಡ್ಕೋಬೇಡಿ ಸರ್, ಯಾವ್ದಾದ್ರೂ ಒಂದು ದಾರಿ ಇರುತ್ತೆ. ಬನ್ನಿ. ಏನಪ್ಪ, ಕೆಲಸದವಳಿಗೆ ಎಂಜಲ್ ತಟ್ಟೆ ತೊಳೆಯೋ ಕೆಲಸನ ತಪ್ಪಿಸ್ತಿದ್ಯಾ? ಇಲ್ಲ ತಾತ, ನನ್ನ ಹೆಂಡತಿ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀನಿ. ಬೇಗ ಬಡಿಸಿ ಅಮ್ಮಮ್ಮ. ಕೇಶವ, ನೀನು ಊಟ ಮಾಡ್ಬಾಪ. ನಾನು ಆಮೇಲೆ ತಿಂತೀನಿ ಮೇಡಮ್. ಮೊದಲನೇ ತುತ್ತು ನನ್ನ ಬಂಗಾರಿಗೆ. ಬೇಡ 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 ರೀ, ಮೊದ್ಲು ನೀವ್ ತಿನ್ನಿ. ನಾನ್ ತಿಂದ್ಮೇಲೆ ನೀನ್ ತಿನ್ನೋದು ಓಲ್ಡ್ ಫ್ಯಾಷನ್, ಇಬ್ರು ಒಟ್ಟಿಗೆ ತಿನ್ನೋದು ಲೇಟೆಸ್ಟ್ ಫ್ಯಾಷನ್. ನಾನ್ ನಿನಗ್ ತಿನ್ಸೋದು ನಿನ್ ಮೇಲೆ ನನಗಿರೋ ಪ್ಯಾಷನ್. ತಿನ್ನು. ತಿನ್ನಮ್ಮ, ಅವನ್ ತಿನ್ನಿಸ್ತೀನಿ ಅಂದ್ರೆ ಬೇಡ ಅನ್ಬಾರ್ದು. ತಿನ್ನು ಬಂಗಾರ. ಅನ್ನು ಬಂಗಾರ. ಇವಾಗ ನೀನು ನನಗ್ ತಿನ್ನಿಸ್ಬೇಕು. ತುಂಬಾ ಜಾಸ್ತಿ ಮಾಡ್ತಿದ್ದೀರಾ.
ಎಲ್ರೂ ಇದಾರೆ ಅನ್ನೋ ಧೈರ್ಯನಾ? ಅಷ್ಟೇ ಅಲ್ವಾ, ಅಷ್ಟೇ ಅಲ್ವಾ? ತಿನ್ಸಮ್ಮ, ಏನ್ ಯೋಚನೆ ಮಾಡ್ತಿದೀಯಾ? ಆಹಾ, ಅದ್ಭುತ, ಅಮೃತ. ಏನ್ ಚೆನ್ನಾಗಿದೆ ಕೇಶವ, ಕೋಪ ಬರ್ತಿದೆ. ಮೊನ್ನೆವರೆಗೂ ಸಂಬಂಧನೇ ಇಲ್ದಾಗಿದ್ದ ನಿನ್ನೆಯಿಂದ ನನ್ ಹಿಂದೆನೆ ತಿರುಗ್ತಿದ್ದಾನೆ. ಮೋಸ್ಟ್ಲಿ ನೀವಂದ್ರೆ ಇಷ್ಟ ಆಗ್ತಿರೋ ಹಾಗಿದೆ ಅಮ್ಮವ್ರೆ. ಇಷ್ಟನ ಮಣ್ಣ? ಎಲ್ಲ ಸುಮ್ನೆ ನಾಟಕ ಅಷ್ಟೇ. ಹಾಗನ್ಬೇಡಿ, ಪ್ರೀತಿ ಇಲ್ಲ ಅಂದ್ರೆ ಯಾಕೆ ಮಾಡ್ತಾರೆ? ಆ ಮುಖಕ್ಕೆ ಪ್ರೀತಿನಾ? ಚಾನ್ಸೇ ಇಲ್ಲ. ಏನೋ ಶಶಿಗ್ ಮದ್ವೆ ಮಾಡಿಸ್ತಿದೀನಿ ಅಂತ ಸ್ವಲ್ಪ ಫೇವರ್ ಆಗಿದ್ದಾನೆ ಅಷ್ಟೇ. ಆ ರೀತಿನಲ್ಲಾದ್ರೂ ಅವ್ರು ನಿಮ್ಗೆ ಹತ್ರ ಆದ್ರೆ ಒಳ್ಳೇದೇ ಅಲ್ವಾ ಅಮ್ಮವ್ರೆ? ಈ ಒಳ್ಳೇದೆಲ್ಲ ಆ ಮದ್ವೆ ಆಗೋವರೆಗೂ ಇರತ್ತೆ, ಆಮೇಲೆ ಏನೂ ಇರಲ್ಲ. ಹಾಗ್ಯಾಕೆ ಅನ್ಕೋತಿದ್ದೀರಾ? ಅವನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಚಾಣಕ್ಯ ಸರ್ ನೀವ್ ಅನ್ಕೊಳ್ಳೋಷ್ಟು ಕೆಟ್ಟವ್ರೇನಲ್ಲ ಅಮ್ಮವ್ರೆ. ನೀನ್ ಅನ್ಕೊಳ್ಳೋಷ್ಟು ಒಳ್ಳೆಯವನ್ ಕೂಡ ಅಲ್ಲ. ಸರಿ ಬಿಡಿ, ಎಲ್ರೂ ರೆಡಿ ಆಗಿದ್ದಾರೆ, ನೀವು ಕೂಡ ರೆಡಿ ಆಗಿದ್ದೀರಾ? ಅಷ್ಟಕ್ಕೂ ಅವ್ರು ರೆಡಿ ಆಗಿದಾರಾ? ಎಲ್ರು ಬೇಗ ಬರ್ಬೇಕು, ಇಲ್ಲ ಅಂದ್ರೆ ರಾಹುಕಾಲ ಶುರು ಆಗುತ್ತೆ. ಮನೇಲ್ ಮಾಡ್ದ ಹಾಗೆ ಶಾಪಿಂಗ್ ಅಲ್ಲಿ ಏನಾದ್ರೂ ಓವರ್ ಆಕ್ಷನ್ ಮಾಡ್ದ ಅಂದ್ರೆ ನನ್ ಕೈಯಲ್ಲೇ ಸತ್ತೋಗ್ತಾನೆ. ಓ, ಕೇಶವ, ಬೇಗ ಎಲ್ರನ್ನು ಕರ್ಕೊಂಬಾ. ಮೊದ್ಲು ನೀನ್ ಬಾ. ಅಮ್ಮವ್ರ ಕೈಯಲ್ಲಿ ಇವ್ರ ಕತೆ ಏನೋ ಆದ್ರೆ ಇವ್ರ ಕೈಯಲ್ಲಿ ನಾನ್ ಸಾಯೋ ತರ ಇದ್ದೀನಿ. ಬರ್ತಿದ್ದೀನಿ ಸರ್.